ಒಂದು ಸೀರೆಗೆ ನೀವು 1/2 ಇಂಚ್ ಗ್ಯಾಪಲ್ಲಿ ಹಾಕಿದ್ರೆ ಸುಮಾರು 50 ಕುಚ್ಚು ಬೇಕಾಗುತ್ತೆ. 1 ಇಂಚ್ ಗ್ಯಾಪಲ್ಲಿ ಹಾಕಿದ್ರೆ 25ರಿಂದ 30 ಕುಚ್ಚು ಬೇಕಾಗುತ್ತೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕ್ರೋಶ ಶಂಕರ. ಇವತ್ತಿನ ವಿಡಿಯೋನ ನಾನು ಹೊಸದಾಗಿ ಕ್ರೋಶ ಕಲಿಯೋರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಹೇಗೆ ಫಸ್ಟು ಟ್ಯಾಸಲ್ಗಳನ್ನ ಮಾಡ್ಕೋಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 157 ದಾರನ ಒಂದು ಕಾರ್ಡ್ಬೋರ್ಡ್ಗೆ ಸುತ್ತಕೊಂಡು ಎಡ್ಜಲ್ಲಿ ಸ್ವಲ್ಪ ಗಮ್ ಕೂಡ ಹಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಒಂದು ಟಿಪ್ ಏನಂದರೆ, ಈ ಟ್ಯಾಸಲ್ಗಳನ್ನ ಒಂದ್ಸರಿ ಐರನ್ ಮಾಡಿ ತೆಗೆದಿಟ್ಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ಫಿನಿಶಿಂಗ್ ಕೂಡ ತುಂಬಾ ನೀಟಾಗಿ ಬರುತ್ತೆ. ಈಗ ಹೇಗೆ ನಾವು ಟ್ಯಾಸಲ್ಗಳನ್ನ ಅಥವಾ ಸಾರಿ ಕುಚ್ಚನ್ನು ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ. ಈ ಥರ ಒಂದು ಕ್ರೋಶ, ಸೂಜಿ ಅಥವಾ ಒಂದು ಕಡ್ಡಿ ಆದರೂ ಪರವಾಗಿಲ್ಲ, ಯಾವುದಾದ್ರೂ ಒಂದು ಸಪೋರ್ಟಿಗೆ ಇಟ್ಕೊಂಡು ಹಾಗೆ ಥ್ರೆಡ್ಡನ್ನು ಈ ಥರ ನೀಟಾಗಿ ಜೋಡಿಸ್ಕೊಂಡು ಈ ಒಂದು ಕಡ್ಡಿ ಅಥವಾ ಕ್ರೋಶ ಯಾವುದಕ್ಕಾದರೂ ನೀವು ಸುತ್ಕೋಬೋದು. ನಾನಿಲ್ಲಿ ಒಂದು ಕ್ರೋಶಗೆ ಸುತ್ತಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಕೆಳಗಡೆ 1 ಇಂಚಷ್ಟು ದಾರನ ಬಿಟ್ಟು, ನೀವೇನಾದರೂ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕ್ರೋಶ ಶೃಂಗಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಆ ರೀತಿಯ ಸಾರಿ ಕುಚ್ಚು ಡಿಸೈನ್ಸ್ಗಳನ್ನ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಮೇಲ್ಗಡೆ ಇರುವಂಥ ಥ್ರೆಡ್ಗಳನ್ನೆಲ್ಲ ನಾವು ಕೆಳಗಡೆ ತೊಗೊಂಡು ಬರಬೇಕಾಗತ್ತೆ. ಈಗ ಎರಡನ್ನೂ ಸಮನಾಗಿ ಈ ಥರ ಜೋಡಿಸ್ಕೊಳ್ಳೋಣ. ಹಾಗೆ ಮಧ್ಯದಲ್ಲಿ ಈ ಥ್ರೆಡ್ಗಳನ್ನೆಲ್ಲ ಗಟ್ಟಿಯಾಗಿ ಹಿಡ್ಕೋಬೇಕಾಗತ್ತೆ, ಸ್ಕಿಪ್ ಆಗಬಾರ್ದು ಇದು. ನೆಕ್ಸ್ಟ್ ಈಗ ನಾವೊಂದು ಸ್ಟಿಚಿಂಗ್ ನೀಡಲ್ಗೆ 2 ಎಳೆ ಜರಿ ಥ್ರೆಡ್ಡನ್ನು ಪೋಣಿಸ್ಕೊಂಡಿದ್ದೀನಿ. ಸೊ ಇವಾಗ ಈ ನೀಡಲ್ನ ನಾವು ಸುತ್ತಕೊಂಡಿರುವಂಥ ಸಿಲ್ಕ್ ಥ್ರೆಡ್ ಮಧ್ಯದಲ್ಲಿ ಸೂಜಿನ ಪೋಣಿಸ್ಕೋಬೇಕಾಗತ್ತೆ. ಸೂಜಿ ಪೋಣಿಸ್ಕೊಂಡು ಮೇಲಕ್ಕೆ ಎಳ್ಕೊಂಡು ಈಗ ನಾವು 2 ಎಳೆ ಜರಿ ಥ್ರೆಡ್ಡನ್ನು ಕೂಡ ಬ್ಯಾಲೆನ್ಸ್ ಮಾಡಿ ಹಿಡ್ಕೋಬೇಕಾಗತ್ತೆ. ಈಗ ನಾವು ಸುತ್ತಕೊಂಡಿರೋ ಅಂಥ ಸಿಲ್ಕ್ ಥ್ರೆಡ್ಗಳನ್ನ ಗಂಟುಗಳನ್ನ ಹಾಕ್ಕೊಳ್ಳೋಣ. ಸೊ ಒಂದು ಗಂಟು ಹಾಕಿದ್ಮೇಲೆ ಇದನ್ನು ಸ್ವಲ್ಪ ಟೈಟ್ ಮಾಡ್ಕೋಬೇಕು. ಟೈಟ್ ಮಾಡಿಕೊಂಡ್ರೆ ಆವಾಗ ಅದು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ನೀವು ಎಷ್ಟು ಬೇಕಾದರೂ ಆಮೇಲೆ ಗಂಟನ್ನು ಹಾಕೋಬೋದು. ಜರಿ ಜಾಸ್ತಿ ಇಷ್ಟಪಡೋರು ಒಂದು 5ರಿಂದ 6 ಸುತ್ತು ಗಂಟನ್ನು ಹಾಕೋಬೇಕಾಗತ್ತೆ. ನಾನು ಕೂಡ ಇಲ್ಲಿ 5ರಿಂದ 6 ಸರಿ ಗಂಟನ್ನು ಹಾಕೋತಾ ಇದ್ದೀನಿ. ಈ ಥರ ಜರಿ ಜಾಸ್ತಿ ಹಾಕೊಂಡಷ್ಟು ಕುಚ್ಚು ಹೈಲೈಟೆಡ್ ಆಗಿ ಕಾಣಿಸುತ್ತೆ. ನಾನಿವತ್ತು ಇದಕ್ಕೆ 157 ದಾರ ತಗೊಂಡು ಕುಚ್ಚನ್ನು ಹಾಕ್ತಾಯಿದ್ದೀನಿ. ಇದು ಸ್ಟ್ಯಾಂಡರ್ಡ್ ಸೈಜು. ನಿಮಗೇನಾದ್ರು ಇನ್ನೂ ಸ್ವಲ್ಪ ತಿಕ್ನೆಸ್ ಬೇಕು ಅಂದರೆ 187 ಕೂಡ ಹಾಕೋಬೋದು. ಈಗ 5 ಸರಿ ಗಂಟನ್ನು ಹಾಕೊಂಡ್ಮೇಲೆ ಬ್ಯಾಕ್ ಸೈಡಿಂದ ನಾನು ನೀಡಲ್ನ ಪೋಣಿಸಿ ಮೇಲೆ ಕೇಳ್ಕೊತೀನಿ. ಈಗ ಮತ್ತೆ ಥ್ರೆಡ್ಡನ್ನೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೋಬೇಕಾಗತ್ತೆ. ಎಲ್ಲೂ ಸುಕ್ಕಿರಬಾರ್ದು. 1 ಇಂಚಷ್ಟು ಜಾಗನ ಬಿಟ್ಟು ಟ್ರಿಮ್ ಮಾಡ್ಕೊಳ್ಳೋಣ. ಒಂದು ಸೀರೆಗೆ ನೀವು 1/2 ಇಂಚ್ ಗ್ಯಾಪಲ್ಲಿ ಹಾಕಿದ್ರೆ ಸುಮಾರು 50 ಕುಚ್ಚು ಬೇಕಾಗತ್ತೆ. 1 ಇಂಚ್ ಗ್ಯಾಪಲ್ಲಿ ಹಾಕಿದ್ರೆ 25ರಿಂದ 30 ಕುಚ್ಚು ಬೇಕಾಗತ್ತೆ. ಈಗ ಕುಚ್ಚು ರೆಡಿಯಾಗಿದೆ. ಇದನ್ನು ಯಾವ ಅಳತೆಗೆ ಬೇಕಾದರೂ ನೀವು ಮಾಡ್ಕೋಬೋದು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಮರಿದಿರೋ ಒಂದು ಲೈಕನ್ನ ಕೊಡಿ. ಹಾಗೆ ನಿಮ್ಮ ಸೀರೆಗೆ ಶೃಂಗಾರ ಮಾಡ್ಕೋಬೇಕು ಅಂದರೆ ಕ್ರೋಶ ಶೃಂಗಾರ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿ ನಿಮ್ಮ ಸಾರಿಗೆ ಕುಚ್ಚನ್ನು ಹಾಕ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.